ಒಂದು ವೈದ್ಯಕೀಯ ತುರ್ತು ಪರಿಸ್ಥಿತಿ. ಅಪಾಯಕಾರಿ ಚಿಹ್ನೆಗಳಾದ ಬದಲಾದ ಮಾನಸಿಕ ಸಂವೇದನೆ, ವಾಕರಿಕೆ ಹಾಗೂ ವಾಂತಿ, ಹೆಚ್ಚಿದ ದೇಹದ ಉಷ್ಣಾಂಶ, ಮಿತಿಮೀರಿದ ಹೃದಯ ಬಡಿತ, ಬೆವರು ಕಾಣದಿರುವುದು, ಮಾಂಸಖಂಡಗಳಲ್ಲಿ ಸೆಳೆತ ಹಾಗೂ ಆಯಾಸ, ಮೂರ್ಛೆ ಇತ್ಯಾದಿ ಲಕ್ಷಣಗಳ ಬಗ್ಗೆ ಜಾಗರೂಕರಾಗಿರಬೇಕು. ಶಾಖಾಘಾತದಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಚೆನ್ನಾಗಿ ನೀರು ಕುಡಿಯಿರಿ. ನೀರಡಿಕೆ ಆಗುವವರೆಗೂ ಕಾಯಬೇಡಿ. ಈ ಋತುಮಾನದಲ್ಲಿ ಸಿಗುವ ನೀರಿನಂಶ ಹೆಚ್ಚಿರುವ ಹಣ್ಣು ತರಕಾರಿಗಳ ಸೇವನೆ ಉಪಯುಕ್ತ. ಮಧ್ಯಾಹ್ನ 11ರಿಂದ ಸಂಜೆ 4ರವರೆಗೆ ಬಿಸಿಲಿಗೆ ಬರಬೇಡಿ. ತೆಳುವಾದ ದೇಹಕ್ಕೆ ಹಿತವೆನಿಸುವ ಹತ್ತಿ ಉಡುಪುಗಳನ್ನು ಧರಿಸಿ. ತಲೆ ಹಾಗೂ ಪಾದಗಳನ್ನು ಬಿಸಿಲಿನಿಂದ ರಕ್ಷಿಸಿಕೊಳ್ಳಿ. ಹವಾಮಾನ ಮತ್ತು ಆರೋಗ್ಯ ಸಂಬಂಧಿ ಪ್ರಕಟಣೆಗಳನ್ನು ತಿಳಿದು ಎಚ್ಚರದಿಂದ ಪಾಲಿಸಿ. ಹೊರಾಂಗಣದಲ್ಲಿ ಆಯೋಜನೆಗೊಂಡ ಸಮಾರಂಭದಲ್ಲಿ ಸೂಕ್ತವಾದ ಗಾಳಿ, ಬೆಳಕು, ನೀರಿನ ವ್ಯವಸ್ಥೆ ಕಡ್ಡಾಯವಾಗಿ ಇರುವುದು ಅವಶ್ಯ. ಬಿಸಿಲು ಹೆಚ್ಚಿರುವ ಸಮಯದಲ್ಲಿ ಒಲೆಯ ಮುಂದೆ ನಿಂತು ಅಡುಗೆ ಮಾಡದಿರಿ. ಪ್ರೋಟೀನ್ ಹೆಚ್ಚಿರುವ ಅಥವಾ ತಂಗಳು ಪದಾರ್ಥಗಳ ಸೇವನೆ ತ್ಯಜಿಸಿ. ಹೆಚ್ಚು ಆಯಾಸವಾಗುವ ದೈಹಿಕ ಶ್ರಮದ ಕೆಲಸಗಳನ್ನು ಮಾಡಬೇಡಿ. ಟೀ, ಕಾಫಿ, ಮದ್ಯ, ಕಾರ್ಬೋನೇಟೆಡ್ ಪಾನೀಯಗಳನ್ನು ಕುಡಿಯಬೇಡಿ. ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲಿ 108 ಅಥವಾ 102ಕ್ಕೆ ಕರೆ ಮಾಡಿ. ಸಹಾಯ ದೊರೆಯುವ ತನಕ ಶಾಖಾಘಾತವಾದ ವ್ಯಕ್ತಿಯನ್ನು ತಂಪಾದ ಸ್ಥಳದಲ್ಲಿ ಮಲಗಿಸಿ, ತಣ್ಣೀರು ಚುಮುಕಿಸಿ, ಚೆನ್ನಾಗಿ ಗಾಳಿಯಾಡುವಂತೆ ಫ್ಯಾನ್ ಹಾಕಿ ಉಪಚರಿಸಿ.